ಸರ್ಕಾರಿ ಕಟ್ಟಡಗಳನ್ನು ಸುಟ್ಟು ಹಾಕಿದರು. ಅಂಚೆ ಕಚೇರಿ ಮತ್ತು ಕಂದಾಯ ಇಲಾಖೆಗಳ ಮೇಲೆ ದಾಳಿ ಮಾಡಿದರು. ರೈಲ್ವೆ ಹಳಿ ಮತ್ತು ಸೇತುವೆಗಳನ್ನು ಕಿತ್ತು ಹಾಕಿದರು. ಟೆಲಿಗ್ರಾಫ್ ತಂತಿಗಳನ್ನು ಕತ್ತರಿಸಿದರು. ಸಾರಾಯಿ ಅಂಗಡಿಗಳ ಮೇಲೆ ದಾಳಿ ಮಾಡಿದರು. ಬ್ರಿಟಿಷ್ ಸರ್ಕಾರ ಅಡುಗೆ ಭಾರತದ ಎಲ್ಲಾ ಜೈಲುಗಳು ಸ್ವಾತಂತ್ರ್ಯ ಯೋಧರಿಂದ ತುಂಬಿ ಹೋದವು. ಸುಭಾಷ್ ಚಂದ್ರ ಬೋಸ್ ನೋಡಿ, ಇವ್ರ ಬಗ್ಗೆನೂ 4 ಅಂಕದ ಪ್ರಶ್ನೆ ಇರುತ್ತೆ. 4 ಅಂಕದ ಪ್ರಶ್ನೆ ಇರುತ್ತೆ. ಇದು ಈ ಚಾಪ್ಟರ್ ನಿಮಗೆ ಎಲ್ಲ ಬರ್ತಕ್ಕಂಥದ್ದು 4 ಅಂಕದ ಪ್ರಶ್ನೆ. ಗಾಂಧೀಜಿಯವ್ರ ಬಗ್ಗೆ 4 ಅಂಕದ ಪ್ರಶ್ನೆ ಇರುತ್ತೆ. ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ ಅಂತ. ಅಂಬೇಡ್ಕರ್ ಅವ್ರದ್ದು ಒಂದು ಕ್ವಶನ್ ಇರ್ತದೆ. ನೆಹರು ಒಂದು ಕ್ವಶನ್ ಇರುತ್ತೆ ಆಯ್ತಾ. ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನು ಒಂದು ಕ್ವಶನ್ ಇರ್ತದೆ. ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟಕ್ಕೂ ಗಾಂಧೀಜಿಯವರ ಹೋರಾಟಕ್ಕೂ ತದ್ವಿರುದ್ಧ ಅಲ್ವಾ. ಗಾಂಧೀಜಿಯವರು ಅಹಿಂಸೆ, ಸತ್ಯಾಗ್ರಹಗಳ ಮೂಲಕ, ಅಸಹಕಾರ ಚಳುವಳಿಗಳ ಮೂಲಕ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಅಂತಿದ್ರು. ಆದರೆ ಗಾಂಧೀಜಿಯವರ ಶಿಷ್ಯರಾಗಿದ್ದರು. ಪ್ರಾರಂಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರ ಶಿಷ್ಯರಾಗಿ ಅವರು IAS ಪಾಸ್ ಆಗಿದ್ರು. IAS ಪಾಸ್ ಆಗಿ ಬ್ರಿಟಿಷ್ ಅಧಿಕಾರಿಯಾಗಿ ಅವರು ಮುಂದುವರಿತಾ ಹೋಗ್ತಾರೆ. ಆದರೆ ಭಾರತದ ಈ ಸ್ಥಿತಿಯನ್ನು ನೋಡಿ ಅವರು ಅಧಿಕಾರದಿಂದ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟು ಗಾಂಧೀಜಿಯವರ ಜೊತೆ ಸೇರ್ಕೊಂಡು ಹೋರಾಟವನ್ನು ಮುಂದುವರಿಸ್ತಾರೆ. ಹೌದಾ? ಆದರೆ ಈ ಗಾಂಧೀಜಿಯವರ ಅಸಹಕಾರ ಚಳವಳಿ, ಅಹಿಂಸಾತ್ಮಕ ಚಳವಳಿ ಇಂದ ಯಾವುದೇ ಪ್ರಯೋಜನ ಇಲ್ಲ ಅನ್ನೋದು ಸುಭಾಷ್ ಚಂದ್ರ ಬೋಸ್ ಅವರ ಮನವರಿಕೆ ಆಗುತ್ತೆ. ಯಾಕಂದ್ರೆ ಅವರ ದೃಷ್ಟಿಕೋನಗಳೇ ಬೇರೆ ಇರ್ತದೆ. ಅದಕ್ಕೋಸ್ಕರ ಅವರು ಬ್ರಿಟಿಷರನ್ನ ಭಾರತದಿಂದ ಒಂದು ಬೃಹತ್ ಸೈನ್ಯವನ್ನು ಸ್ಥಾಪಿಸಿ ಆ ಸೈನ್ಯದ ಮೂಲಕ ಯುದ್ಧವನ್ನು ಮಾಡಿ ಏನ್ ಮಾಡಬೇಕು, ಬ್ರಿಟಿಷರನ್ನು ಓಡಿಸಬೇಕು ಅಂತ. ಅದಕ್ಕೆ ಅವರು INA, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಕ್ಕಂಥ ಒಂದು ಸೈನ್ಯವನ್ನ ಸ್ಥಾಪನೆ ಮಾಡ್ತಾರೆ. ಆಜಾದ್ ಹಿಂದ್ ಫೌಜ್ ಅಂತ ಕರೀತಾರೆ. ಆಜಾದ್ ಹಿಂದ್ ಫೌಜ್ ಅದನ್ನ ನೋಡಿ, ಇಂಡಿಯನ್ ನ್ಯಾಷನಲ್ ಆರ್ಮಿ INA ಆಯ್ತಾ. ಇದಕ್ಕೆ ಅನೇಕ ಭಾರತೀಯರನ್ನ ಸೇರಿಸ್ಕೊಳ್ತಾರೆ ಅಲ್ವಾ. ನೀವು ರಕ್ತ ಕೊಡಿ ಅಲ್ವಾ, ನಾನು ಸ್ವತಂತ್ರವನ್ನ ಕೊಡ್ತೇನೆ ಅನ್ನೋದು ಇವ್ರ ಘೋಷಣೆ. ರಕ್ತ ಕೊಡಿ ಅಂದ್ರೆ ರಕ್ತ ಕೊಡಿ ಅಂತಲ್ಲ, ಅಂದ್ರೆ ಯುದ್ಧದಲ್ಲಿ ಭಾಗವಹಿಸಿ ಪ್ರಾಣವನ್ನು ಕೊಡಿ. ಪ್ರಾಣ ಕೊಡಕ್ಕೆ ಸಿದ್ಧರಾಗಿ ನೀವು ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ಟರೆ ನಾವು ಸ್ವತಂತ್ರವನ್ನು ಪಡೆಯಬಹುದು ಅಂತ. ಅದಕ್ಕೋಸ್ಕರ ಸೈನ್ಯವನ್ನು ಸ್ಥಾಪನೆ ಮಾಡಿ ಮುಂದೆ ಯುದ್ಧಗಳನ್ನ ಮಾಡುವ ಮೂಲಕ ಬ್ರಿಟಿಷ್ ವಿರುದ್ಧ ಯುದ್ಧಗಳನ್ನು ಮಾಡ್ತಾರೆ. ಜಪಾನ್ ಜೊತೆ ಸೇರ್ಕೊಳ್ತಾರೆ. ಅವಾಗ 2ನೇ ಮಹಾಯುದ್ಧ ನಡೆಯುವ ಸಂದರ್ಭದಲ್ಲಿ ಜಪಾನ್ ಬ್ರಿಟಿಷ್ ವಿರೋಧಿ ಆಗಿತ್ತು. ಹಿಟ್ಲರ್ ಬ್ರಿಟಿಷ್ ವಿರೋಧ